ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ವ್ಲಾಗ್. ಗಾಯ್ಸ್, ಇವತ್ತೇನು ವಿಶೇಷ ಅಂತಂದರೆ, ಇವತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಅದು ಮಂತ್ರಾಲಯಕ್ಕೆ ಹೋಗೋ ಮೂಲಕನೇ ಮಾಡ್ತಾಯಿದ್ದೀವಿ. ಇವತ್ತು ನಾವು ಫ್ಯಾಮಿಲಿ ಸಮೇತ ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಸೊ ನಮ್ಮಮ್ಮ, ನಮ್ಮ ಚಿಕ್ಕಪ್ಪರು, ಅಪ್ಪ ಎಲ್ಲ ರೆಡಿಯಾಗಿದ್ದರು. ಸೊ ನಾವು ನೆಕ್ಸ್ಟ್ ಹೊರಟಿದ್ದು BMTC ಬಸ್ಸಲ್ಲಿ. BMTC ಬಸ್ಸಿಂದ ನಾವು ಆ್ಯಕ್ಚುಲಿ ನಮಗಿದ್ದಿದ್ದು ಮೆಜೆಸ್ಟಿಕ್ಕಿಂದ ಟಿಕೆಟ್ ಇದ್ದಿದ್ದು, ಟ್ರೈನ್ ಇದ್ದಿದ್ದು. ಬಟ್ ಮೆಜೆಸ್ಟಿಕ್ಕಿಗೆ ಟ್ರೈನ್ ಬಂದಿಲ್ಲ ಅವತ್ತು ಬಂದಿದ್ದು ಯಲಹಂಕಕ್ಕೆ. ಲಾಸ್ಟ್ ಮೂಮೆಂಟ್ ಗೊತ್ತಾಯಿತು. ಸೊ ನಾವು ಯಲಹಂಕಕ್ಕೆ ಹೊರಟ್ವಿ. ಯಲಹಂಕದಿಂದ ಯಲಹಂಕ ರೈಲ್ವೆ ಸ್ಟೇಷನಿಗೆ ಬಂದು ಇಳಿದು ಅಲ್ಲೇ ಅಂದರೆ 12 ಗಂಟೆ ಟ್ರೈನ್ ಬರುತ್ತೆ ಅಂತ ಹೇಳಿದರು. ಬಟ್ ಅವತ್ತು ಟ್ರೈನ್ ಬಂದಿದ್ದು 1:30ಗೆ. ನಾವು ಹೋಗಿದ್ದು 10:30ಗೆ ಅಲ್ಲೇ ಇದ್ವಿ ಆಲ್ರೆಡಿ. ಸೊ ಏನು ಮಾಡೋಕ್ಕಾಗಲ್ಲ, ಒಟ್ಟಿನಲ್ಲಿ ಹೋಗ್ತಿದ್ದೀವಿ ಅನ್ನೋದೇ ಖುಷಿ. ನಾನು ಈ ಮಂತ್ರಾಲಯ ದರ್ಶನಕ್ಕೆ ಹೋಗೋಕ್ಕೆ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ. ಯಾಕೆಂದರೆ ನನ್ನ ಫ್ಯಾಮಿಲಿ ಒಟ್ಟಿಗೆ ನಾನು ಒಂದು ಸಲನೂ ಹೋಗಿರಲಿಲ್ಲ. ಹಾಗಾಗಿ ಫೈನಲಿ ಆ ದಿನ ಬಂತು. ಲೇಟ್ ಆದ್ರೂ ಪರವಾಗಿಲ್ಲ, ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ಇಡೀ ಫ್ಯಾಮಿಲಿ ನನ್ನ ಜೊತೆ ಇತ್ತು, ಅದೇ ನನಗೆ ಖುಷಿ. ಇವಳು ನನ್ನ ತಂಗಿ ಮತ್ತು ಇವರು ನನ್ನ ಅಣ್ಣ ಸ್ವಲ್ಪ ಕಾಮಿಡಿ ಮಾಡ್ತಿದ್ರು, ಇನ್ನೂ ಟ್ರೈನ್ ಬಂದಿಲ್ಲ ಅಲ್ಲ ಇಷ್ಟೊತ್ತಾದ್ರೂ ಅಂತ. ಚೆನ್ನಾಗಿತ್ತು. ಅದಾದಮೇಲೆ ಇದು ನಮ್ಮ ಸೀಟ್ಸು. ನಾವು ಇದನ್ನು 1 ಮಂತ್ ಮುಂಚೆನೇ ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ನಾವು 18 ಜನ ಹೋಗಿದ್ದು. 18 ಜನಕ್ಕೂ ನಾವು ಸ್ಲೀಪಿಂಗ್ ಕೋಚ್ನೇ ಬುಕ್ ಮಾಡ್ಕೊಂಡು ಹೊರಟಿದ್ದು. ಟ್ರೈನ್ ಆ್ಯಕ್ಚುಲಿ ನಾರ್ಮಲ್ ಡೇಸ್ ಎಲ್ಲ 7:30ಗೆ ಲೈಕ್ ಅಲ್ಲಿಗೆ ರೀಚ್ ಆಗ್ತಾಯಿತ್ತು. ಇವತ್ತು ರೀಚ್ ಆಗಿದ್ದು 8:30ಗೆ ರೀಚ್ ಆಗಿದ ತಕ್ಷಣ ನಾವು ಅಲ್ಲೇ ಸ್ವಲ್ಪ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡೆ. ರೈಲ್ವೆ ಸ್ಟೇಷನ್ ಈ ಥರ ಇತ್ತು ಮಂತ್ರಾಲಯದ್ದು. ಅಲ್ಲೂ ಸ್ವಲ್ಪ ವೀಡಿಯೋಸ್, ಮಾತುಕತೆ ಅದು ಇದು ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಆಟೋದಲ್ಲಿ ಮಂತ್ರಾಲಯಕ್ಕೆ. ಇಲ್ಲಿಂದ 50 ರೂಪಾಯಿ ಕೊಟ್ಟರೆ ನಿಮಗೆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಬಿಟ್ಕೊಡ್ತಾರೆ. ಇವರು ನನ್ನ ಚಿಕ್ಕಪ್ಪ ಮತ್ತು ನನ್ನಪ್ಪ. ನನಗೆ ಈ ಥರ ಆಟೋದಲ್ಲಿ ಈ ಥರ ಹಿಂದೆಗಡೆ ಕೂತ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ. ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಹೋದರೆ ಟ್ರೈ ಮಾಡಿ. ನಾವು ಇನ್ನೇನು ಮಂತ್ರಾಲಯ ಬಂದ್ವಿ. ಇನ್ನೊಂದು ಅರ್ಧ ಕಿಲೋಮೀಟರ್ ಇತ್ತು ಅಷ್ಟೇ. ಫೈನಲಿ ಐ ವಿಲ್ ರೀಚ್ಡ್ ಮಂತ್ರಾಲಯ. ಹಾಗೆ ನೋಡಿಕೊಂಡು ಟೆಂಪಲ್ ಒಳಗಡೆ ಹೋಗಿಲ್ಲ, ರೂಮೆಲ್ಲ ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ಟಿಫನ್ ಏನಾದರೂ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಅದಾದಮೇಲೆ ಫೈನಲಿ ದೇವಸ್ಥಾನಕ್ಕೆ ಫ್ಯಾಮಿಲಿ ಒಟ್ಟಿಗೆ ಹೊರಟೆ. ಇನ್ನೇನು ರಾಯರ ದರ್ಶನ ಪಡಿಬೇಕಷ್ಟೇ. ಅಂತೂ ಇಂತೂ ಕೊನೆಗೂ ನಾವು ರಾಯರ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಇದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಯಾರಿಗೇ ಆಗಲಿ, ನೀವು ಹೋಗ್ರಿ ಮಂತ್ರಾಲಯಕ್ಕೆ ಹೋಗದೇ ಇರೋರು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿರಿ, ಎಷ್ಟು ಖುಷಿಯಾಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಗಂದ ಹಚ್ಚಿಸ್ಕೊಂಡು ಅದಾದಮೇಲೆ ಟೆಂಪಲ್ ಒಳಗಡೆ ಹೋದ್ವಿ. ಅಷ್ಟೊಂದೇನು ಜನ ಇರಲಿಲ್ಲ, ಓಕೆ ಇದ್ದರು. ದರ್ಶನ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಹತ್ತಿರದಿಂದನೇ ಆಯಿತು. ಅದಾದಮೇಲೆ ತೀರ್ಥ ಎಲ್ಲ ತೊಗೊಂಡು ಮುಂದೆ ಅಕ್ಷತೆನೂ ತೊಗೊಂಡು ನಾವೆಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಒಂದಷ್ಟೊತ್ತು ಸಮಯ ಕಳೆದ್ವಿ ದೇವಸ್ಥಾನದೊಳಗಡೆ. ಅದಾದಮೇಲೆ ನನಗೆ ಪ್ರತಿ ಸಲವೂ ರಾಯರ ದೇವಸ್ಥಾನಕ್ಕೆ ಹೋದಾಗ ಹೆಜ್ಜೆ ನಮಸ್ಕಾರ ಮಾಡಬೇಕು ಅನ್ನೋದು ತುಂಬ ಅಂದರೆ ತುಂಬಾ ಆಸೆ. ಅದೇನೇ ಕಷ್ಟ ಇರಲಿ, ನಾನು ಹೆಜ್ಜೆ ನಮಸ್ಕಾರ ಹಾಕದೆ ಬರೋದಿಲ್ಲ. ಅದು ನನಗೆ ಅಭ್ಯಾಸನೂ ಹೌದು, ನನಗಿಷ್ಟ. ಸೊ ಅದೆಲ್ಲ ಮುಗಿಸಿ ನನ್ನ ಫ್ಯಾಮಿಲಿ ಒಟ್ಟಿಗೆ ಸ್ವಲ್ಪ ಫೋಟೋಸ್ನ ದೇವಸ್ಥಾನದಲ್ಲಿ ತೊಗೊಂಡೆ. ಇವರು ನಮ್ಮಮ್ಮನ ಜನ್ಮದಾತೆ, ಅಂದರೆ ನಮ್ಮ ಅಜ್ಜಿ. ನಾವು ಚಿಕ್ಕ ವಯಸ್ಸಿಂದ ಇವರೇ ನಮ್ಮನ್ನು ಬೆಳೆಸಿದ್ದೆಲ್ಲನೂ. ಅದೆಲ್ಲ ಆದಮೇಲೆ ಊಟಕ್ಕೆ ಹೋದ್ವಿ. ಅನ್ನ ಸಾಂಬಾರು ಮತ್ತು ಮೊಸರನ್ನ ಎಲ್ಲನೂ ಇತ್ತು, ತುಂಬ ರುಚಿಯಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಬಿಚ್ಚಾಲೆ ಟೆಂಪಲ್ ಮತ್ತು ಆಂಜನೇಯ ಟೆಂಪಲ್. ಮೊದಲನೇದಾಗಿ ನಾವು ಅದೇ ಆಟೋದಲ್ಲೇ ಹೋಗಿದ್ದು, ಬೆಳಗ್ಗೆ ಹೋಗಿದ್ವಲ್ಲ ಅದರಲ್ಲೇ ಹೋಗಿ ಅದಾದಮೇಲೆ ಮೊದಲು ತೋರಿಸಿದ್ದು ನಮಗೆ ಆಂಜನೇಯ ಟೆಂಪಲ್ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಬಿಚ್ಚಾಲೆಗೆ. ಸೊ ಹೋಗೋ ದಾರಿಲಿ ಈ ಸೇತುವೆ ಸಿಕ್ತು, ತುಂಬ ಚೆನ್ನಾಗಿತ್ತು. ತುಂಗಾ ನದಿನೂ ಕಾಣಿಸ್ತಿತ್ತು, ತುಂಬ ಚೆನ್ನಾಗಿತ್ತು ವ್ಯೂ. ಅದಾದಮೇಲೆ ನೆಕ್ಸ್ಟು ಬಿಚ್ಚಾಲೆಗೆ ಬಂದ್ವಿ. ಇದು ತುಂಗಾ ನದಿ. ಸೊ ಎಲ್ಲನೂ ಸ್ವಲ್ಪ ಹೊತ್ತು ವ್ಯೂ ನೋಡಿದ್ವಿ. ಈ ಕಡೆ ಗುರುಗಳು, ಅಲ್ಲಿರ್ತಕ್ಕಂಥ ಗುರುಗಳು ಬಿಚ್ಚಾಲೆಯ ಬಗ್ಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಅಲ್ಲಿ ವಿಶೇಷತೆನ ತಿಳಿಸ್ಕೊಡ್ತಾಯಿದ್ರು. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಸೈಡಿಗೆ ಬಂದು ತುಂಗಾ ನದಿ ನೋಡ್ತಾ ಸ್ವಲ್ಪ ಹೊತ್ತು ಮಾತಾಡಿ ಸ್ವಲ್ಪ ವೀಡಿಯೋಸ್ ತೊಗೊಂಡೆ. ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಎಲ್ಲರೊಟ್ಟಿಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಇದು ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ಏನು ಅಂದರೆ ಲೈಕ್ ಇಲ್ಲಿಯ ವಿಶೇಷತೆ ಏನಂದರೆ, ರಾಯರು ಆವಾಗ ಈ ಮನೆಗೆ ಬಂದಾಗ ಒಂದು
ವಿಶ್ರಾಂತಿ ತೊಗೊತಿದ್ರಂತೆ. ಈ ಜಾಗದಲ್ಲಿ ವಿಶ್ರಾಂತಿ ತೊಗೋತಿದ್ರಂತೆ. ಸೊ ಅದರಿಂದ ಇದು ಒಂದು ಮಂತ್ರಾಲಯದಲ್ಲಿ ಇದು ಕೂಡ ಒಂದು ಪುಣ್ಯಕ್ಷೇತ್ರ. ಮತ್ತು ನಾವು ನೆಕ್ಸ್ಟ್ ಬಂದಿದ್ದು ಅಂತಂದರೆ ಇದು ಪಂಚಮುಖಿ ಆಂಜನೇಯ ಟೆಂಪಲ್. ಪಂಚಮುಖಿ ಆಂಜನೇಯ ಟೆಂಪಲಲ್ಲಿ ನಾನು ಒಂದು ಬಜರಂಗಿದು ಅಚ್ಚೆ ಥರದ್ದೊಂದು ಹಾಕಿಸ್ಕೊಂಡೆ. ರಾಯರದ್ದು ಹಾಕಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ, ಆ ಬಜರಂಗಿದೆ ಇರಲಿ ಅಂತ ಹೇಳ್ಬಿಟ್ಟು ಬಜರಂಗಿದನ್ನ ಹಾಕಿಸ್ಕೊಂಡು ಹಂಗೇ ಅಲ್ಲಿ ದರ್ಶನ ಆಯಿತು. ಬಟ್ ಅಲ್ಲಿ ವೀಡಿಯೋಸ್ ಎಲ್ಲ ತಗೊಳ್ಳೋ ಹಾಗಿರಲಿಲ್ಲ. ಹಾಗಾಗಿ ನಾವು ಮುಂದೆ ಲಕ್ಷ್ಮೀ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಕೆಲವೊಬ್ಬರಿಗೆ ಸುಸ್ತಾಗಿ ಬರಲಿಲ್ಲ, ಇನ್ನು ಕೆಲವೊಬ್ಬರೆಲ್ಲನೂ ಹೋಗ್ತಾಯಿದ್ವಿ. ಲಾಸ್ಟಿಗೆ ಎಲ್ಲ ಹೋದ್ಮೇಲೆ ನಾನು, ನನ್ನ ಚಿಕ್ಕಪ್ಪ, ನನ್ನ ಚಿಕ್ಕ ಆಂಟಿ ಹೋಗ್ತಾನೆ ಅಲ್ಲಿ ಚೆನ್ನಾಗಿತ್ತು ದರ್ಶನ ಎಲ್ಲನೂ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನು ಮಂತ್ರಾಲಯಕ್ಕೆ ಹೊರಡಬೇಕು. ಹಾಗಾಗಿ ಬೇಗನೆ ನೋಡಿಕೊಂಡು ಹೊರಟ್ವಿ. ಅದಾದಮೇಲೆ ಬರ್ತಾ ಒಂದು ಸೂರ್ಯ ಮುಳುಗೋದನ್ನ ನೋಡಿದ್ವಿ. ತುಂಬಾ ಹತ್ರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪಕ್ಷಿಗಳು ಎಲ್ಲನೂ. ಅದಾದಮೇಲೆ ನಾವು ಅಲ್ಲಿಂದ ಬಂದಮೇಲೆ ಮತ್ತೆ ರಾಯರ ದರ್ಶನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡಬೇಕು. ಇದು ನನ್ನ ಮೊದಲನೇ ಯೂಟ್ಯೂಬ್ ವ್ಲಾಗ್. ದಯವಿಟ್ಟು ನನಗೆ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬಾ ಮುಖ್ಯ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನನ್ನ ವ್ಲಾಗ್ಸ್ನ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.